RCB ಈ ಬಾರಿ ಕೂಡ ಕಪ್ ಯಾಕೆ ಗೆಲ್ಬೇಕು? 5 ಕಾರಣಗಳಿದಾವೆ. ಇದು ನನ್ನ ಯೂಟ್ಯೂಬ್ ಚಾನಲ್, ಇದು ನನ್ನ ವಿಡಿಯೋ, ನನ್ನ ಸೆಲ್ಫಿಶ್ ರೀಸನ್ ಅಂತಾನೆ ಹೇಳಬಹುದು. ಹಾಯ್ ಹಲೋ ಯಾರು ನಮಸ್ಕಾರ, ನಾನು ನಿಮ್ಮ ಮನೋಜ್. ಇವತ್ತು ನಾವು ಬಂದಿರೋ ವಿಷಯ ಏನಪ್ಪಾ ಅಂತಂದ್ರೆ RCB ಈ ಬಾರಿ ಕೂಡ ಕಪ್ ಯಾಕೆ ಗೆಲ್ಬೇಕು, ಅದಕ್ಕೆ ನನ್ನ ಹತ್ರ 5 ಕಾರಣಗಳಿದಾವೆ. ಅದನ್ನ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ಮಾಡ್ತಾ ಇದೀವಿ. ಸೊ ಬನ್ನಿ, ಏನು ಆ 5 ಕಾರಣಗಳಂತ ಪಟ 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 ಅಂತ ನೋಡ್ಬಿಡೋಣ. ಸೊ ಲೆಟ್ಸ್ ಗೆಟ್ ಇನ್. RCB ಈ ಬಾರಿ ಕಪ್ ಗೆಲ್ಲೋದಕ್ಕೆ ಫಸ್ಟ್ ಮೇಜರ್ ಕಾರಣ ಏನಪ್ಪಾ ಅಂತಂದ್ರೆ ಇದು ನನ್ನ ಯೂಟ್ಯೂಬ್ ಚಾನಲ್, ಇದು ನನ್ನ ವಿಡಿಯೋ, ಅಂಡ್ ನನಗೆ RCB ಫೇವ್ರೆಟ್ ತಂಡ. ಅದಕ್ಕೋಸ್ಕರ ಆದ್ರೂ RCB ಈ ಬಾರಿ ಕಪ್ ನ ಗೆಲ್ಲೇಬೇಕು. ಸೊ ಇದು ನನ್ನ ಸೆಲ್ಫಿಶ್ ರೀಸನ್ ಅಂತಾನೆ ಹೇಳಬಹುದು. ಸೊ ಇದು RCB ಈ ಬಾರಿ ಕಪ್ ಗೆಲ್ಲೇಬೇಕು ಅನ್ನೋದಕ್ಕಿರೋ ಫಸ್ಟ್ ಕಾರಣ. RCB ಕಪ್ ಗೆಲ್ಲೇಬೇಕು ಅನ್ನೋದಕ್ಕೆ ಇರೋ ಸೆಕೆಂಡ್ ಕಾರಣ ಏನಪ್ಪಾ ಅಂತಂದ್ರೆ, ನಾವು ಲಾಸ್ಟ್ ಟೈಮ್ ಕಪ್ ಗೆದ್ದಾಗ ಅದನ್ನ ನಂಬಕ್ಕಾಗದೆ, ಅದನ್ನ ಅರ್ಗಿಸ್ಕೊಳಕ್ಕಾಗದೆ ಒಂದಷ್ಟು ಜನ ಅಕ್ಕಪಕ್ಕದ ಮನೆ ಫ್ಯಾನ್ಸ್ಗಳು ತುಂಬಾನೇ ಮೈ ಪರ್ಚ್ಕೊಂಡು ಮಯೂರಿ ಮಾಡ್ಕೊಂಡಿದ್ರು. ಅವ್ರಿಗೆಲ್ಲ ಬರ್ನರ್ ಸಪ್ಲೈ ಮಾಡಿ ಸಿಕ್ಕಾಪಟ್ಟೆ ಮಜಾ ಸಿಕ್ಕಿತ್ತು. ಈ ಬಾರಿ ಕೂಡ ಆ ಒಂದು ಪದ್ಧತಿನ ಕಂಟಿನ್ಯೂ ಮಾಡೋಣ ಅನ್ನೋದು ತುಂಬಾ ಆಸೆ. ಅದಕ್ಕೋಸ್ಕರ ಈ ಅಕ್ಕಪಕ್ಕದ ಮನೆ ಫ್ಯಾನ್ಸ್ಗಳು ಉರ್ಸಕ್ಕಾದ್ರೂ RCB ಈ ಬಾರಿ ಕಪ್ ನ ಗೆಲ್ಲೇಬೇಕು. ಇದು ನನ್ನ ಸೆಕೆಂಡ್ ಮೇಜರ್ ಕಾರಣ. RCB ಕಪ್ ಗೆಲ್ಲೋದಕ್ಕೆ ಇರುವಂತ ಮೂರನೇ ಮೇಜರ್ ಕಾರಣ ಏನಪ್ಪಾ ಅಂತಂದ್ರೆ, ಅದು ಅವರು ತೋರಿಸ್ತಾ ಇರುವಂತ ಒಂದು ಕನ್ಸಿಸ್ಟೆನ್ಸಿ. ಅವರು ಇಲ್ಲಿವರೆಗೂ ಕಳೆದ ಒಂದು 5-6 ವರ್ಷಗಳಿಂದ ಸಿಕ್ಕಾಪಟ್ಟೆ ಕನ್ಸಿಸ್ಟೆಂಟ್ ಆಗಿ ಗೇಮ್ ನ ಆಡ್ತಾ ಇದ್ದಾರೆ ಅಂಡ್ ಕ್ವಾಲಿಫೈಯರ್ಸ್ ಗೆ ಹೋಗ್ತಾ ಇದ್ದಾರೆ. ಅಂಡ್ ಲಾಸ್ಟ್ ಟೈಮ್ ಚಾಂಪಿಯನ್ಸ್ ಕೂಡ ಆದ್ರು. ಅವರ ಈ ಕನ್ಸಿಸ್ಟೆನ್ಸಿ, ಎಫರ್ಟ್ಸ್ ಅಂಡ್ ಈ ಟೈಮ್ ಆಪ್ಷನ್ ಅಲ್ಲಿ ಅವ್ರು ತರ್ತಿರೋದು ಸ್ಟ್ರಾಟಜಿ, ಈ ಎಲ್ಲ ಅವರ ಹಾರ್ಡ್ ವರ್ಕ್ ಗೋಸ್ಕರ ಆದ್ರು ಅವರು ಮತ್ತೆ ಈ ಬಾರಿ ಕಪ್ ನ ಗೆಲ್ಲೇಬೇಕು. ಬೇರೆ ತಂಡಗಳು ಇದೇ ರೀತಿ ಎಫರ್ಟ್ಸ್ ಹಾಕ್ತಿದ್ದಾರೆ, 100% ಹಾಕ್ತಿದ್ದಾರೆ. ಬಟ್ ಸ್ಟಿಲ್ ನಮ್ಮ RCBಗೂ ಅವ್ರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಂಡ್ ನಾವು ಈಗಿರುವಂತ ಒಂದು ಪೊಟೆನ್ಶಿಯಲ್ಗೆ ನಾವು 2 ಸತಿ ಕಪ್ ನ ಗೆಲ್ಲೇಬೇಕು. ಎನಿಥಿಂಗ್ ಲೆಸ್ ದೆನ್ ಅ ಕಪ್ ಫಾರ್ RCB ಈಸ್ ಅ ಪೊಟೆನ್ಶಿಯಲ್ ವೇಸ್ಟೆಡ್ ಅನ್ನೋದು ನನ್ನ ಅಭಿಪ್ರಾಯ. ಸೊ RCB ಕಪ್ ಗೆಲ್ಲೇಬೇಕು ಈ ಸತಿ ಮತ್ತೆ ಅನ್ನೋದಕ್ಕೆ ಇರೋ 4ನೇ ರೀಸನ್ ಏನಪ್ಪಾ ಅಂತಂದ್ರೆ, ಅದು ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು. ಆ ಮನುಷ್ಯ ಈ ಫ್ರಾಂಚೈಸಿಗೆ ಸತತ 18 ವರ್ಷಗಳು ಅವರು ಇರುವಂತ ಎಲ್ಲ ಒಂದು ಎನರ್ಜಿ, ಅವರ ಟ್ಯಾಲೆಂಟ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಅಂಡ್ ಅವರು ಇಷ್ಟು ವರ್ಷ ಆ ಸಕ್ಸಸ್ ನ ನೋಡಿರ್ಲಿಲ್ಲ, ಕಳೆದ ಬಾರಿ ಫಸ್ಟ್ ಟೈಮ್ ನೋಡಿದ್ರು. ಆ ವ್ಯಕ್ತಿ ಇನ್ನೂ ಖುಷಿ ಪಡ್ಬೇಕು, ಇನ್ನೂ ಆ ಕಪ್ ನ ಎಂಜಾಯ್ ಮಾಡ್ಬೇಕು. ವಿರಾಟ್ ಆ ಕಪ್ ನ ಡಿಸರ್ವ್ ಮಾಡೋದಕ್ಕಿಂತ ಆ ಕಪ್ ವಿರಾಟ್ ನ ಡಿಸರ್ವ್ ಮಾಡುತ್ತೆ. ಬಿಕಾಸ್ IPL ಅಲ್ಲಿ ಅವರು ಅತಿ ಹೆಚ್ಚು ರನ್ಸ್ ಗಳನ್ನ ಹೊಡೆದಿರುವಂತ ಬ್ಯಾಟ್ಸ್ಮನ್. IPL ಇವತ್ತೊಂದು ದೊಡ್ಡ ಕ್ರಿಕೆಟಿಂಗ್ ಲೀಗ್ ಆಗಿದೆ ಅಂದ್ರೆ ಅದರಲ್ಲಿ ವಿರಾಟ್ ಕೊಹ್ಲಿ ಅವರ ಪಾತ್ರ ಕೂಡ ತುಂಬಾ ದೊಡ್ಡದು. ಅವರು ಫೇಸ್ ಆಫ್ ದ ಕ್ರಿಕೆಟ್. ಸೊ ಇಷ್ಟು ದಿನ ಅವರು ಕ್ರಿಕೆಟ್ಗೆ ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ. ಇವಾಗ ಕ್ರಿಕೆಟ್ ಕೂಡ ಅವ್ರಿಗೆ ವಾಪಸ್ ಕೊಡುವಂತ ಟೈಮ್ ಅನ್ನೋದು ನನ್ನ ಅನಿಸಿಕೆ. ಅದಕ್ಕೋಸ್ಕರ RCB ಈ ಬಾರಿ ಮತ್ತೆ ಕಪ್ ನ ಹೊಡಿಲೇಬೇಕು. ಅಂಡ್ RCB ಈ ಬಾರಿ ಕಪ್ ನ ಗೆಲ್ಲೇಬೇಕು ಅನ್ನೋದಕ್ಕಿರೋ 5th ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಏನಪ್ಪಾ ಅಂತಂದ್ರೆ, ಕಳೆದ ಬಾರಿ ಏನಾಯ್ತು ಅಂತ ನಮ್ಮೆಲ್ಲರಿಗೂ ಗೊತ್ತು. ನಾವು ಕಪ್ ನ ಗೆದ್ವಿ, 18 ವರ್ಷಗಳಾದ್ಮೇಲೆ ಕಪ್ ನ ಗೆದ್ವಿ. ಬಟ್ ಆ ಖುಷಿ 18 ಗಂಟೆಗಳು ಕೂಡ ನಮ್ಮ ಹತ್ರ ಇರಲಿಲ್ಲ. ನಾವು ನಮ್ಮ ತರನೇ ಇದ್ದಂತ ಕೆಲವೊಂದಷ್ಟು ಫ್ಯಾನ್ಸ್ಗಳು RCB ಖುಷಿನ ಎಂಜಾಯ್ ಮಾಡಬೇಕು ಅಂತ ಹೋಗಿ ಅಲ್ಲಿ ಒಂದು ಅವಘಡ ಆಯ್ತು. ಸೆಲೆಬ್ರೇಷನ್ ನಾವು ಎಂಜಾಯ್ ಮಾಡಕ್ ಆಗ್ಲೇ ಇಲ್ಲ. ಸೊ ನಮ್ಮ ಫ್ಯಾನ್ಸ್ಗಳು ಇಷ್ಟು ವರ್ಷ RCB ನ ಸಪೋರ್ಟ್ ಮಾಡಿದೀವಿ ಅಂಡ್ ನಾವು ಈ ಒಂದು ಸೆಲೆಬ್ರೇಷನ್ ಡಿಸರ್ವ್ ಮಾಡ್ತೀವಿ. ಅದಕ್ಕೋಸ್ಕರ RCB ನಮ್ಮೆಲ್ಲ ಫ್ಯಾನ್ಸ್ ಗಳಿಗೋಸ್ಕರ ಮತ್ತೆ ಕಪ್ ನ ಗೆಲ್ಲೇಬೇಕು. ಸೊ ನಾಳೆಯಿಂದ IPL ಸ್ಟಾರ್ಟ್ ಆಗ್ತಿದೆ. ಹೋಪ್ಫುಲಿ RCB ಒಂದು ಶುಭಾರಂಭ ಮಾಡುತ್ತೆ ಅಂತ ಈ ಮೂಲಕ ಕೇಳ್ಕೊಳ್ಳೋಣ. ಸೊ ಎಲ್ಲ RCB ಅಭಿಮಾನಿಗಳೇ, ಈ ಬಾರಿ ಕೂಡ ಸಖತ್ತಾಗಿ ಮ್ಯಾನಿಫೆಸ್ಟ್ ಮಾಡಿ ನಮ್ಮ RCB ಗೆಲ್ಲಿ ಅಂತ. ಸೊ ಮತ್ತೆ ನಾಳೆ RCB ವರ್ಸಸ್ SRH ಮ್ಯಾಚ್ ನ ರಿವ್ಯೂ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.